ದುಂದುವೆಚ್ಚಕ್ಕೆ ಕೇಂದ್ರ ಸರ್ಕಾರದಿಂದ ಬ್ರೇಕ್. ಯಾವ ಹಬ್ಬಕ್ಕೂ ಇಲ್ಲ ಉಡುಗೊರೆ. ದೇಶಾದ್ಯಂತ ಉಳಿತಾಯ ಉತ್ಸವ. ಹಬ್ಬಕ್ಕಿಲ್ಲ ಬೆಲೆ ಏರಿಕೆ ಬಿಸಿ. ಕೂಡಲ ಸಂಗಮದಲ್ಲಿ ಸ್ಥಾಪನೆಯಾಗುತ್ತಾ ಮತ್ತೊಂದು ಪೀಠ. ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಬಿಜೆಪಿಯನ್ನ ಕಿಚಾಯಿಸಿದ ಸಿಎಂ ಸಿದ್ದರಾಮಯ್ಯ. ಇಡಿ ಎದುರು ಮಾಜಿ ಕ್ರಿಕೆಟರ್ ಯುವರಾಜ್ ಸಿಂಗ್. ಭಾರೀ ಮಳೆಗೆ ಕೋಲ್ಕತ್ತಾದಲ್ಲಿ 7 ಮಂದಿ ಬಲಿ. ಮನೆಗಳಿಗೆ ನುಗ್ಗಿದ ನೀರು. ಶಾಲಾ ಕಟ್ಟಡದಲ್ಲಿ ಆಶ್ರಯ ಪಡೆದ ಸಂತ್ರಸ್ತರು. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಫ್ಘಾನಿಸ್ತಾನದ 13 ವರ್ಷದ ಬಾಲಕನೊಬ್ಬ ವಿಮಾನದ ಹಿಂಭಾಗದ ಚಕ್ರದ ಬಾವಿಯಲ್ಲಿ ಅಡಗಿಕೊಂಡು ಬಂದ ಘಟನೆ ನಡೆದಿದೆ. ಬಾಲಕ 94 ನಿಮಿಷಗಳ ಪ್ರಯಾಣದಲ್ಲಿ ಬದುಕುಳಿದು ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಬಂದಿಳಿದಿದ್ದಾನೆ. ಈ ಘಟನೆ ನಡೆದಿದ್ದು ಅಫ್ಘಾನಿಸ್ತಾನದ KAM ಏರ್ ನಿರ್ವಹಿಸುವ RQ4401 ವಿಮಾನದಲ್ಲಿ. ಏರ್ಬಸ್ A340 ಕಾಬೂಲ್ನ ಹಮೀದ್ ಕರ್ಜೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಿನ್ನೆ ಬೆಳಗ್ಗೆ 8:46ಕ್ಕೆ ಹೊರಟು ಟರ್ಮಿನಲ್ 3ರಲ್ಲಿ ಬೆಳಗ್ಗೆ 10:20ಕ್ಕೆ ಇಳಿತು. ಕುರ್ತಾ ಮತ್ತು ಪೈಜಾಮಾ ಧರಿಸಿದ್ದ ಬಾಲಕ ವಿಮಾನದ ಚಕ್ರದ ಸಂದಿಯಲ್ಲಿ ಕುಳಿತುಕೊಂಡು ಬಂದಿದ್ದು ಇರಾನ್ಗೆ ನುಸುಳಲು ಉದ್ದೇಶಿಸಿದ್ದ. ಆದರೆ ತಪ್ಪು ವಿಮಾನ ಹತ್ತಿದ್ದ ಅಂತ ಭದ್ರತಾ ಮೂಲಗಳು ತಿಳಿಸಿವೆ. ವಿಮಾನ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಇಳಿದ ನಂತರ ನಿರ್ಬಂಧಿತ ಏಪ್ರನ್ ಪ್ರದೇಶದಲ್ಲಿ ಹುಡುಗ ನಡ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಬಾಲಕನನ್ನು ವಶಕ್ಕೆ ತೆಗೆದುಕೊಂಡು ನಂತರ ವಿಮಾನ ನಿಲ್ದಾಣದ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದ್ದು ನವರಾತ್ರಿಯ 2ನೇ ದಿನವಾದ ಇಂದು ಅಂಬಾವಿಲಾಸ ಅರಮನೆಯಲ್ಲಿ ರಂಗೋಲಿ ಸ್ಪರ್ಧೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಬಿಜೆಪಿ ಶಾಸಕ ಶ್ರೀವತ್ಸ ರಂಗೋಲಿ ಬಿಡಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಳ್ಳಂಬೆಳಗ್ಗೆಗೆ ಅಂಬಾವಿಲಾಸ ಅರಮನೆ ಮುಂಭಾಗ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಕಲಾವಿದ ಪುನೀತ್ ಮತ್ತು ತಂಡದಿಂದ 8 ಬಾರಿ ಅಂಬಾರಿ ಹೊತ್ತು ತಾಯಿ ಚಾಮುಂಡೇಶ್ವರಿಯನ್ನ ಮೆರೆಸಿದ್ದ ಅರ್ಜುನ ಆನೆಗೆ ರಂಗೋಲಿ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಜೊತೆಗೆ ಅರಮನೆಯಲ್ಲಿ 2ನೇ ದಿವಸದ ಖಾಸಗಿ ದರ್ಬಾರ್ ನಡೆದಿದ್ದು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳಿಗೆ ಸಾಂಪ್ರದಾಯಿಕವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅರಮನೆ ಅಂಗಳದಲ್ಲಿರುವ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ವಾದ್ಯಗೋಷ್ಠಿಯೊಂದಿಗೆ ವಿಶೇಷ ಪೂಜೆ ಮಾಡಲಾಯಿತು. ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿದೆ. ಹಬ್ಬದ ನೆಪಗಳಲ್ಲಿ ಸರ್ಕಾರದ ಹಣದಿಂದ ಉಡುಗೊರೆ ನೀಡುವಂತಿಲ್ಲ ಅಂತ ಹಣಕಾಸು ಸಚಿವಾಲಯದಿಂದ ಎಲ್ಲ ಸಚಿವಾಲಯಗಳಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಸೆಪ್ಟೆಂಬರ್ 19ನೇ ತಾರೀಕು ಹಣಕಾಸು ಸಚಿವಾಲಯ ಆದೇಶ ಹೊರಡಿಸಿದ್ದು ತಕ್ಷಣದಿಂದಲೇ ಆದೇಶ ಜಾರಿಗೆ ಬರುವಂತೆ ಸೂಚನೆ ಕೊಟ್ಟಿದೆ. ಸುತ್ತೋಲೆಯಲ್ಲಿ ದೀಪಾವಳಿ ಸೇರಿದಂತೆ ಯಾವುದೇ ಹಬ್ಬಕ್ಕೆ ಸಾರ್ವಜನಿಕ ಹಣ ಬಳಕೆ ಮಾಡದಂತೆ ನಿರ್ದೇಶನ ಹೊರಡಿಸಲಾಗಿದೆ. ಈ ಹಿಂದೆಯೂ ಕೇಂದ್ರದಿಂದ ಇಂತಹ ನಿರ್ದೇಶನ ನೀಡಲಾಗಿತ್ತು. ಆದರೆ ಅದು ಸಮರ್ಪಕವಾಗಿ ಪಾಲನೆಯಾಗದ ಹಿನ್ನೆಲೆಯಲ್ಲಿ ಈ ಬಾರಿ ಕಡ್ಡಾಯವಾಗಿ ಆದೇಶ ಪಾಲಿಸೋಕೆ ಸೂಚನೆ ನೀಡಲಾಗಿದೆ. ಈ ಮೂಲಕ ಉಡುಗೊರೆ ನೆಪದಲ್ಲಿ ಆಗುವ ದುಂದುವೆಚ್ಚಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಕೇಂದ್ರ ಸರ್ಕಾರದಿಂದ GST ಕಡಿತದಿಂದ ದೇಶಾದ್ಯಂತ ಉಳಿತಾಯ ಉತ್ಸವ ನಡೀತಾ ಇದೆ. ನವರಾತ್ರಿ ಹಾಗೂ ದೀಪಾವಳಿ ಆಫರ್ ಜೊತೆಗೆ GST ಇಳಿಕೆಯಾಗಿರುವ ರೇಟ್ ಕಾರ್ಡ್ ಡಿಸ್ಪ್ಲೇಯನ್ನು ಬಹುತೇಕ ಅಂಗಡಿಗಳಲ್ಲಿ ಪ್ರದರ್ಶಿಸಿದ್ದಾರೆ. ದಿನನಿತ್ಯದ ಅಗತ್ಯ ವಸ್ತುಗಳ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೂ ಬೆಲೆ ಭಾರಿ ಇಳಿಕೆಯಾಗಿದೆ. ಹೀಗಾಗಿ ಎಲೆಕ್ಟ್ರಾನಿಕ್ ಅಂಗಡಿಗಳ ಟಿವಿ, ಏರ್ ಕಂಡೀಷನರ್, ಡಿಶ್ ವಾಷರ್ಗಳ ಮೇಲಿನ ತೆರಿಗೆ ದರವನ್ನು 28%ನಿಂದ 18%ಗೆ ಇಳಿಸಲಾಗಿದೆ ಅಂತ ಬೋರ್ಡ್ಗಳನ್ನು ಹಾಕಲಾಗಿದೆ. GST ಎಲ್ಲ ಕಮ್ಮಿ ಆಗಿದೆ. 28%ಇಂದ 18% ಆಗಿದೆ. ರೇಟ್ ಕಾರ್ಡ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸ್ಟೋರಲ್ಲಿ. ಪ್ರತಿಯೊಂದು ಗಿರಿಯಾದ ಸ್ಟೋರಲ್ಲಿ ರೇಟ್ ಕಾರ್ಡ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ಟೋರಿಗೆ ಒಂದು ಸತಿ ವಿಸಿಟ್ ಮಾಡಿ. 22ನೇ ತಾರೀಕು 22 ಸೆಪ್ಟೆಂಬರಿಂದ ಕಮ್ಮಿ ಆಗಿದೆ. ನವರಾತ್ರಿಯಿಂದ ಚೆನ್ನಾಗಿದೆ. ಕಸ್ಟಮರ್ಸ್ ಎಲ್ಲ ಸ್ಟೋರಲ್ಲಿ ಬರ್ತಾ ಇದ್ದಾರೆ. ಎಂಕ್ವೈರಿಗಳಿದೆ. ಫುಟ್ಫಾಲ್ ಚೆನ್ನಾಗಿದೆ ಸ್ಟೋರಲ್ಲಿ. ಬುಕ್ಕು ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ಗಳು. ನಮ್ಮ ಗಿರಿಯಾಸಲ್ಲಿ ಸದ್ಯ ಇವಾಗ 28% GST ಎಲ್ಲ ಇದ್ದಿತ್ತು. ಇವಾಗೆಲ್ಲ ಡಿಸ್ಕೌಂಟ್ ಇದೆ. 18% ಆಗಿದೆ ಈಗ. TV, ವಾಷಿಂಗ್ ಮಿಷಿನ್, ಹೋಮ್ ಅಪ್ಲೈನ್ಸಸ್ ಎಲ್ಲ ಡಿಸ್ಕೌಂಟ್ಸ್ ಆಗಿದೆ 18%. ಅಪ್ ಟು ಇನ್ನೂ ಜಾಸ್ತಿನೇ ರೆಫರೆನ್ಸ್ ಕಸ್ಟಮರ್ಸ್ ಇದ್ದರೆ ಇನ್ನೂ ನಾವು ಜಾಸ್ತಿನೇ ಪ್ರೈಸಿಂಗ್ ಕಮ್ಮಿ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ನಾವು ಎಲ್ಲ ಡಿಸ್ಪ್ಲೇ ಕಾರ್ಡ್ಸ್ ಎಲ್ಲ ಹಾಕಿದ್ದೀವಿ ಎಲ್ಲ ಕಡೆ. ಮತ್ತು ಎಲ್ಲ ಕಡೆ ವಾಷಿಂಗ್ ಮಿಷಿನ್, TVಸಿಗೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿದ್ದೀವಿ. ಪಂಚಮಸಾಲಿ ಸಮುದಾಯದಲ್ಲಿ ಸಂಚಲನ ಉಂಟಾಗಿದ್ದು ಸಮುದಾಯದ ನಾಯಕರ ಮಧ್ಯೆಯೇ ಒಡಕು ಮೂಡಿದೆ. ಕೂಡಲ ಸಂಗಮ ಪೀಠದಿಂದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪದಚ್ಯುತಿ ನಂತರ ಸಂಘರ್ಷ ಮತ್ತಷ್ಟು ತೀವ್ರವಾಗಿದ್ದು ವಿಜಯಾನಂದ ಕಾಶಪ್ಪನವರ ಬಣಕ್ಕೆ ಕೌಂಟರ್ ಕೊಡಲು ಸ್ವಾಮೀಜಿ ರಣತಂತ್ರ ರೂಪಿಸಿದ್ದಾರೆ. ಈ ವಾರಾಂತ್ಯದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೈ ವೋಲ್ಟೇಜ್ ಸಭೆ ಕರೆಯಲು ನಿರ್ಧರಿಸಿದ್ದು ಕೂಡಲ ಸಂಗಮದಲ್ಲೇ ಪ್ರತ್ಯೇಕ ಪಂಚಮಸಾಲಿ ಮಠ ಕಟ್ಟುವ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ 4ನೇ ಪಂಚಮಸಾಲಿ ಪೀಠ ರಚನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮುಂದಾಗಲಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಬಿಜೆಪಿ ಪಂಚಮಸಾಲಿ ನಾಯಕರು ಸಾಥ್ ನೀಡುತ್ತಾ ಇದ್ದಾರೆ ಎಂಬ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ. ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ ಬೆಲ್ಲದ್ ಸೇರಿ ಇತರೆ ಪಂಚಮಸಾಲಿ ಪ್ರಮುಖರು 4ನೇ ಪೀಠ ರಚನೆಗೆ ಹೆಗಲು ಕೊಡುತ್ತಿರುವ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇವೆ.
ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಭಾರತ್ ಬ್ರ್ಯಾಂಡ್ ಅಡಿ ಅಗತ್ಯ ವಸ್ತುಗಳ ಮಾರಾಟ ಆರಂಭಿಸಿತ್ತು. 2023 ಅಕ್ಟೋಬರ್ನಲ್ಲಿ ಪ್ರಾರಂಭವಾದ ಭಾರತ್ ಬ್ರ್ಯಾಂಡ್ ಅಕ್ಕಿ, ಗೋಧಿ ಹಿಟ್ಟು ಹಾಗೂ ತೊಗರಿ ಬೇಳೆಯನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಕೊಡ್ತಾ ಇತ್ತು. ಇದೀಗ ಭಾರತ್ ಬ್ರ್ಯಾಂಡ್ 1 ಹಾಗೂ ಭಾರತ್ ಬ್ರ್ಯಾಂಡ್ 2 ಮುಕ್ತಾಯವಾಗಿದೆ. ಹೀಗಾಗಿ ಜನರಿಗೆ ಭಾರತ್ ಅಟ್ಟ, ಭಾರತ್ ರೈಸ್ ಮತ್ತು ಭಾರತ್ ದಾಲ್ ಸೇರಿದಂತೆ ಭಾರತ್ ಬ್ರ್ಯಾಂಡ್ ಆಹಾರ ಉತ್ಪನ್ನಗಳು ಸಿಗ್ತಾ ಇಲ್ಲ. ಆದರೆ ಭಾರತ್ ಬ್ರ್ಯಾಂಡ್ 2.0 ಶುರು ಮಾಡಲಾಗಿದ್ದು ರಾಜ್ಯದ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಭಾರತ್ ಬ್ರ್ಯಾಂಡ್ 2.0ನಲ್ಲಿ NCCFನಿಂದ 1500 ಟನ್ ಭಾರತ್ ಗೋಧಿ ಹಿಟ್ಟು, 4035 ಟನ್ ಭಾರತ್ ಚನ್ನಾ ದಾಲ್ ಹಾಗೂ 4700 ಟನ್ ಭಾರತ್ ರೈಸ್ ರಾಜ್ಯದಲ್ಲಿ ಮಾರಾಟವಾಗಿದೆ. ಜುಲೈ ತಿಂಗಳಲ್ಲೇ ಭಾರತ್ ಬ್ರ್ಯಾಂಡ್ 2.0 ಮುಕ್ತಾಯವಾಗಿದ್ದರೂ NCCFನಲ್ಲಿ ಸಂಗ್ರಹವಾಗಿದ್ದ ಉಳಿದ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಮಾರಾಟ ಮಾಡಲಾಗಿದೆ. ಕೇಂದ್ರದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದಿಂದ ಈ ತಿಂಗಳ ಅಂತ್ಯಕ್ಕೆ ಭಾರತ್ ಬ್ರ್ಯಾಂಡ್ 3.0 ಆರಂಭವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. Government has given under PSF subsidy this Bharat brand scheme in which we were selling Bharat Atta, Bharat Chana Dal, Bharat Chana Whole and Bharat Rice, and under phase 2 we have sold around 1500 MT of Bharat Atta, Bharat Chana Whole around 1410 MT, Bharat Chana Dal around 2600 MT and Bharat Rice around 4700 MT. So it has been closed recently by 30th of June, but we were having some stocks, so we were liquidating by last month. Come again, phase 3 is about to come. ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಗ್ಯಾರಂಟಿ ಲಾಭ ಪಡೆಯುತ್ತಿಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಶಾಸಕ ಶ್ರೀವತ್ಸರನ್ನ ವೇದಿಕೆಯಲ್ಲೇ ಕಿಚಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶಾಸಕ ಶ್ರೀವತ್ಸ, ದಸರಾ ಸಂದರ್ಭದಲ್ಲಿ ರಾಜಕೀಯ ಮಾತನಾಡೋದು ಸರಿಯಲ್ಲ, ಸಿಎಂ ಹಿರಿಯರಿದ್ದಾರೆ, ಆ ಬಗ್ಗೆ ಈಗ ಮಾತನಾಡೋದು ಸರಿಯಲ್ಲ, ದಸರಾ ಮುಗಿದ ಬಳಿಕ ನಾನು ಮಾತನಾಡ್ತೀನಿ, ಸದ್ಯಕ್ಕೆ ದಸರಾ ಸಂಭ್ರಮದಲ್ಲಿ ರಾಜಕೀಯ ಮಾತನಾಡಲ್ಲ ಅಂತ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದರು. ಇನ್ನು ನಮಗೆ ಬಾನು ಮುಷ್ತಾಕ್ ವಿಚಾರದಲ್ಲಿ ಬೇಸರ ಇದ್ದದ್ದು ಮಂಡ್ಯದಲ್ಲಿ ಕೊಟ್ಟಿದ್ದ ಹೇಳಿಕೆಯ ವಿರುದ್ಧ. ಆದರೆ ನಿನ್ನೆ ಬಾನು ಮುಷ್ತಾಕ್ ದಸರಾದಲ್ಲಿ ಸಾಂಪ್ರದಾಯಿಕವಾಗಿಯೇ ನಡೆದುಕೊಂಡಿದ್ದಾರೆ. ನಾವು ಯಾವುದೇ ಧರ್ಮ ಹಾಗೂ ವ್ಯಕ್ತಿಯ ವಿರುದ್ಧ ಅಲ್ಲ, ಅವರು ಕೊಟ್ಟಿದ್ದ ಹೇಳಿಕೆ ನಮ್ಮ ಧಾರ್ಮಿಕ ಭಾವನೆಗೆ ವಿರುದ್ಧವಾಗಿತ್ತು, ಹಾಗಾಗಿ ಅವರ ಹೇಳಿಕೆ ವಿಚಾರದಲ್ಲಿ ವಿರೋಧ ಇತ್ತು ಅಷ್ಟೇ ಅಂತ ಹೇಳಿದರು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ರು. ಆದರೆ ನಾಡ ದಸರಾದಲ್ಲಿ ಏನನ್ಸುತ್ತೆ, ಈ 10 ದಿವಸ ರಾಜಕೀಯ ಹೊರತಾಗೆ ನಾವು ನಡ್ಕೋಬೇಕು. ನಾಡ ದಸರಾದಲ್ಲಿ ಬಾನು ಮುಷ್ತಾಕ್ ಅವರ ಮಂಡ್ಯದ ವಿಷಯದಲ್ಲಿ ಮಾತ್ರ ನಮ್ಮದು ವಿರೋಧ ಇತ್ತು. ನನ್ನ ಒಳ್ಳೆ ರೀತಿಯಲ್ಲಿ ದಸರಾದ ಉದ್ಘಾಟನೆಯನ್ನು ಮಾಡಿದ್ದಾರೆ, ನಮ್ಮ ಸಂಪ್ರದಾಯದ ಪ್ರಕಾರ ಮಾಡಿದ್ದಾರೆ. ಹಾಗಾಗಿ ನಾನು ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಹಣ ವರ್ಗಾವಣೆ ಪ್ರಕರಣದ ಜಾರಿ ನಿರ್ದೇಶನಾಲಯ ತನಿಖೆಗೆ ಇಂದು ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಹಾಜರಾಗಿದ್ದಾರೆ. ದೆಹಲಿಯ ಇಡಿ ಕಚೇರಿಗೆ ವಕೀಲರೊಂದಿಗೆ ಹಾಜರಾಗಿದ್ದ ಯುವರಾಜ್ ಸಿಂಗ್ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಹೇಳಿಕೆ ದಾಖಲಿಸಿದ್ದಾರೆ. ಇದೇ ಪ್ರಕರಣದಲ್ಲಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಹಾಗೂ ನಟ ಸೋನು ಸೂದ್ಗೂ ಸಹ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ನಿನ್ನೆ ರಾಬಿನ್ ಉತ್ತಪ್ಪ ವಿಚಾರಣೆಗೆ ಹಾಜರಾಗಿದ್ದು, ನಾಳೆ ನಟ ಸೋನು ಸೂದ್ ವಿಚಾರಣೆಗೆ ತೆರಳಲಿದ್ದಾರೆ. ಈ ಹಿಂದೆ ಟಿಎಂಸಿ ಮಾಜಿ ಸಂಸದೆ ಮಿಮಿ ಚಕ್ರವರ್ತಿ, ನಟ ಅಂಕುಶ್ ಹಜ್ರಾ, ಕ್ರಿಕೆಟಿಗ ಶಿಖರ್ ಧವನ್, ಸುರೇಶ್ ರೈನಾ ಈ ಪ್ರಕರಣದ ಇಡಿ ತನಿಖೆಯನ್ನು ಎದುರಿಸಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರಿ ಮಳೆಯಾಗುತ್ತಿದ್ದು ವಿದ್ಯುತ್ ತಗುಲಿ 7 ಮಂದಿ ಬಲಿಯಾಗಿದ್ದಾರೆ. ಮಳೆಯಿಂದಾಗಿ ಭೀಕರ ಪ್ರವಾಹ ಉಂಟಾಗಿದ್ದು ಕಾಳಿಕಾಪುರ, ಬೆನಿಯಾಪುಕುರ್, ಗರಿಯಾಹತ್ ಹಾಗೂ ನೇತಾಜಿ ನಗರದ ನಿವಾಸಿಗಳು ಸಾವನ್ನಪ್ಪಿದ್ದಾರೆ. ಪರಿಣಾಮ ಸಾವನ್ನಪ್ಪಿದ ಬಳಿಕ ಮೃತದೇಹಗಳು ನೀರಿನಲ್ಲಿ ತೇಲಿವೆ. ನಿರಂತರ ಮಳೆಯಿಂದ ದುರ್ಗಾ ಪೂಜೆಗೂ ಸಮಸ್ಯೆಯಾಗಿದೆ. ಮೆಟ್ರೋ ನಿಲ್ದಾಣಕ್ಕೂ ಮಳೆ ನೀರು ನುಗ್ಗಿದ ಪರಿಣಾಮ ಪ್ರಯಾಣಿಕರು ಪರದಾಡಿದ್ದಾರೆ. ಇಂದೂ ಸಹ ಕೋಲ್ಕತ್ತಾದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭೀಮಾ ತೀರದಲ್ಲಿ ತಡರಾತ್ರಿ ವರುಣ ಅಬ್ಬರಿಸಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿದಿದೆ. ಇಂಡಿ ತಾಲೂಕಿನ ಅರ್ಜನ್ನಗಿ ಬಿಕೆ ಗ್ರಾಮದಲ್ಲಿ ವರುಣಾರ್ಭಟದಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಹಳ್ಳದ ಒಡ್ಡು ಒಡೆದು ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ನೀರು ಪಾಲಾಗಿದೆ. ಇನ್ನು ತೋಟದ ಮನೆಗಳಿಗೂ ನೀರು ನುಗ್ಗಿ ಅಲ್ಲಿದ್ದ ಜನ ವಸತಿಯನ್ನ ಕಳ್ಕೊಂಡಿದ್ದಾರೆ. ಗುಡಿಸಲು, ತಗಡಿನ ಶೆಡ್ಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಮನೆಗಳ ಸುತ್ತ ನೀರು ಆವರಿಸಿದ ಕಾರಣ ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಅಲ್ಲದೆ ವೃದ್ಧರೊಬ್ಬರನ್ನ ಹೆಗಲ ಮೇಲೆ ಹೊತ್ತು ಕುಟುಂಬಸ್ಥರು ರಕ್ಷಿಸಿದ್ದಾರೆ. ಮನೆ ಕಳ್ಕೊಂಡ ಕಾರಣ ಸದ್ಯ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡದಲ್ಲಿ ಸಂತ್ರಸ್ತರು ಆಶ್ರಯವನ್ನ ಪಡೆದಿದ್ದಾರೆ.